ಆದರೆ ಈ ವ್ಯಕ್ತಿಯ ಸಂಕುಚಿತ ಮನೋಭಾವ, ಯಾವ ನಿಷ್ಠಾವಂತ ಕಾರ್ಯಕರ್ತರಾಗಿ ಕಾಂಗ್ರೆಸ್ನಲ್ಲಿ ದೇವರಾಜ ಅರಸು ಕಾಲದಿಂದ ರಾಜಕಾರಣ ಮಾಡ್ಕೊಂಡ್ಬಂದ್ರು, ಹಲವಾರು ಸಂದರ್ಭದಲ್ಲಿ ಅವರ ದುಡಿಮೆಗೆ ಸ್ಥಾನಮಾನಗಳು ಸಿಗದೇ ಇದ್ರು ಯಾವುದೇ ರೀತಿಯ ಕಾಂಗ್ರೆಸ್ನ ಅಸ್ಥಿರಗೊಳಿಸದೆ ಬಂದ್ರಲ್ಲ ಇವರು. ಇಲ್ಲಿ ನಮ್ಮಲ್ಲಿದ್ದವ್ರು ಪಾಪ ಅಲ್ಲಿ ಹೋದ್ರಲ್ವೇ ಗುಳೆ ಹೋಗಿ, ಪಾಪ ಅವ್ರನ್ನ ಡೆಲ್ಲಿ ಕಳಿಸಿ ಜಾಗ ಹಿಡ್ಕೊಂಡ್ರು. ಅಟ್ಲೀಸ್ಟ್ ಹೋಗ್ಲಿ ಪಾಪ, ಅದು ಯಾರೋ ಹೇಳಿದ್ರಲ್ಲ, ಇರ್ಲಪ್ಪ ನಮ್ಮವರು ಆದ ಸಂತೋಷ, ನಾನು ಅವರಿಂದ ಅವ್ರ ಸ್ಯಾಕ್ರಿಫೈಸ್ ಇಂದ ನಾನು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಆದೆ ಅಂತ ಹೇಳಿ ಕನಿಷ್ಠ ಸೌಜನ್ಯಕ್ಕೆ ಅದು ಹೇಳೋ ಅವಶ್ಯಕತೆ, ಹೇಳೋದು ಬೇಡ, ಸುಮ್ಮನಿದ್ರೆ ಏನಾಗಿತ್ತು, ಯಾಕೆ ಹೇಳಿದ್ರು? ಇದನ್ನ ದಲಿತ ಸಮಾಜಗಳು ಅರ್ಥ ಮಾಡ್ಕೋಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ. ನಾನು ಹೇಳಿದೆ, ನಾನು ಅವತ್ತು ಒಪ್ಪಲಿಲ್ಲ ಅವರು. ನಾವು ಮಾಡಕ್ ತಯಾರಾಗಿದ್ದು. ಇವತ್ತು ಕೇಳಿ, ಗುಲಾಂ ನಬಿ ಆಜಾದ್ ಬದುಕಿದ್ದಾರೆ, ಇದೇ ಸಿದ್ದರಾಮಯ್ಯವ್ರು ಬದುಕಿದ್ದಾರೆ, ಪರಮೇಶ್ವರ್ ಬದುಕಿದ್ದಾರೆ, ಗೆಲೌಟ್ ಬದುಕಿದ್ದಾರೆ. ಅವ್ರ ಎದುರಿಗೆ ದೇವೇಗೌಡರು ಏನ್ ಹೇಳಿದ್ರು? ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ಖರ್ಗೆ ಅವ್ರನ್ನ ನೀವು ಯಾರನ್ನ ಬೇಕೋ ನೀವು ಮುಖ್ಯಮಂತ್ರಿ ಮಾಡ್ಕೊಳ್ಳಿ ಅಂತ ಹೇಳಲಿಲ್ಲ ನಾವು. ಇವತ್ತು ಹೇಳೋದು ಬೇಡ ಸಿದ್ದರಾಮಯ್ಯವರು ಆಗ್ಲಿ ಅಂತೇಳಿ ಖರ್ಗೆ ಅವ್ರನ್ನ ಸೈಲೆಂಟ್ ಆಗಾದ್ರೂ ಇರ್ಬೋದಾಗಿತ್ತಲ್ವಾ, ಅವ್ರು ಯಾರು ಹೇಳಿದ್ರು ಅಂತ ಹೇಳಿ. ರಾಹುಲ್ ಗಾಂಧಿ ಋಣ ತೀರಿಸಬೇಕಲ್ಲ, ಖರ್ಗೆ ಋಣ ಅಲ್ಲ, ಅದಕ್ಕೆ ಹೇಳ್ಕೊಂಡವ್ರ ಆಗುತ್ತಾ ಅದು? ಅದಕ್ಕೆ ಈ ದಲಿತ ಸಮಾಜಗಳು ಇವರ ಹೊಡೆದ ಆಳೋ ನೀತಿ ಇದೆಯಲ್ಲ, ಇನ್ನೊಂದು ಅದಂತ ಕಾಂತರಾಜ್ ಹೇಳಲಿಲ್ಲ, ನಿಮ್ಗೆ ತಲೆ ತಿಂದ್ಬಿಟ್ಟಿದ್ದೀನಿ ಬೇಡ. ಕುಮಾರಸ್ವಾಮಿ ವಿರೋಧ ಮಾಡ್ದ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಕಾಂತರಾಜ್ ವರದಿ ಸ್ವೀಕಾರ ಮಾಡಲಿಲ್ಲ ಅಂತ ಹೇಳಿದ್ರಲ್ಲಪ್ಪ ಸಿದ್ದರಾಮಣ್ಣ. 8 ತಿಂಗಳಾಯ್ತಲ್ಲಪ್ಪ ಮುಖ್ಯಮಂತ್ರಿಯಾಗಿ. ಕಾಂತರಾಜು ವರದಿ ಅವತ್ತು ಸಿದ್ಧ ಆಗಿದ್ರೆ, ನಾನು ಸಿಎಂ ಆದಾಗ ಸಿದ್ಧ ಆಗಿ ರೆಡಿ ಆಗಿದ್ರೆ ಇನ್ನೂ ಯಾಕೆ ತಗೊಂಡು ಅನೌನ್ಸ್ ಮಾಡಲಿಲ್ಲ? ಯಾಕೆ ಮುಂದೂಡ್ತಾ ಇದ್ದೀರಿ? ಯಾಕೆ ಮುಂದೂಡ್ತಾ ಇದ್ದೀರಿ? ಕಾಂತರಾಜು ವರದಿ 180 ಕೋಟಿ ಖರ್ಚು ಮಾಡಿದಿರಿ, ಅಲ್ಲ ಅನೌನ್ಸ್ ಮಾಡ್ತಾರ? ಇದೆಲ್ಲ ತೀರ್ಮಾನ ಮಾಡೋಣ, ಬನ್ನಿ ಬರೋದೆಲ್ಲ ತಲೆ ಕೆಡಿಸ್ಬೇಕು. ಅದ್ ನೋಡೋಣ, ಆಯ್ತು, ಚರ್ಚೆ ಮಾಡೋಣ. ಅವ್ರು ನಮಗಿಂತ ಹೆಚ್ಚಾಗಿ ಅವರು ಸರ್ವೆ ಮಾಡಿಸ್ತಾರೆ, ನಮಗಿಂತ ಹೆಚ್ಚಾಗಿ ನಿಖರವಾದಂತಹ ಸರ್ವೆ ರಿಪೋರ್ಟ್ಗಳು ಅವ್ರಿಗೆ ಬರುತ್ತೆ. ಅದರ ಆಧಾರದಲ್ಲಿ ಅವ್ರು ತೀರ್ಮಾನ ತಗೋತಾರೆ. ಅವ್ರು ಅದನ್ನೇ ಹೇಳ್ತಾ ಇರೋದು ಬ್ರದರ್, ಅದನ್ನೇ ನಾನು ಹೇಳ್ತಾ ಇರೋದು. ಪ್ರೀತಮ್ ಗೌಡ ಅವರು ಏನಿದ್ದಾರೆ ಅದನ್ನು ಕನ್ಸಿಡರ್ ಮಾಡೋಣ. ಈಗ ಬಿಜೆಪಿನ ಗೆಲ್ಲುತ್ತೆ ಅಂದಾಗ್ಲೂ ಚರ್ಚೆ ಮಾಡಿ, ಸರ್ವೆ ರಿಪೋರ್ಟ್ಗಳು ಏನ್ ಬರ್ತವೆ ಅದ್ರ ಮೇಲೆ ತೀರ್ಮಾನ ಅಲ್ಲೇ ಚರ್ಚೆ ಮಾಡ್ತಾರೆ ಡೆಲ್ಲಿಯಿಂದ. ಯಾರ್ದು ಎಲ್ಲ ಹೇಳ್ತಾ ವ್ಯವಹಾರದ್ದೇನೋ ಇದೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹಲವಾರು ಕಡೆ ಮಾಧ್ಯಮದ ಸ್ನೇಹಿತರನ್ನು ಒಳಗೊಂಡಂತೆ ನನಗೆ ಕೆಲವು ಸಲಹೆಗಳು ಬರ್ತಾ ಇದ್ದಾವೆ. ಸೂಕ್ತವಾದ ಸಂದರ್ಭದಲ್ಲಿ ಸಲಹೆಗಳನ್ನ ಯಾವ ರೀತಿ ಸ್ವೀಕಾರ ಮಾಡಬೇಕು ಮಾಡ್ತೀನಿ. ಆ ರೀತಿ ಏನು, ನನಗೆ ಇನ್ನೂ ರಾಜ್ಯದಲ್ಲಿ ಬಹಳ ಕೆಲಸ ಇದೆ. ನನ್ನ ರಾಜ್ಯದ ಜನ ಹಲವಾರು ಸಮಸ್ಯೆ ಎದುರಿಸ್ತಾ ಇದ್ದೇವೆ. ಈಗ ಉದಾಹರಣೆಗೆ ಕೊಬ್ಬರಿ 300 ರೂಪಾಯಿಗೆ ಇವತ್ತು ಕೆಲವು ಭಾಗದಲ್ಲಿ ಸಂತೃಪ್ತಿ ಪಟ್ಟರು. ನನಗೆ ಮಿನಿಮಮ್ 15,000 ಕೊಡಿಸಬೇಕು ಅನ್ನೋದು ಆಸೆ ಇತ್ತು. ಪ್ರಧಾನಮಂತ್ರಿಗಳಿಗೆ ಮನವಿ ಮಾಡಿದ್ದೆ, ಅವ್ರ ಡೀಟೇಲ್ ನೋಟ್ ಕೊಡೋ ನನಗೆ ಅಂತ ಹೇಳಿದ್ರು. ಅಷ್ಟರೊಳಗೆ ಮೊನ್ನೆ ಮೀಟಿಂಗ್ ಮಾಡಿ ತೀರ್ಮಾನ ತಗೊಂಡ್ರು. ನಾನು ಅದಕ್ಕೆ ನೆನ್ನೆನೂ ಹೇಳಿದ್ದೇನೆ, ಕನಿಷ್ಠ 1.5 ಲಕ್ಷ ಮೆಟ್ರಿಕ್ ಟನ್ ಅನ್ನ ನಮ್ಮ ರೈತರಿಂದ ಖರೀದಿ ಮಾಡಿ, ವ್ಯಾಪಾರಸ್ಥರಿಂದ ಖರೀದಿ ಮಾಡಬೇಡಿ ನೆಫೆಡ್ನಲ್ಲಿ. ನಾನು ಅದನ್ನ ಅವ್ರ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಏನ್ ಬ್ರದರ್, ಹೊಸ ವರ್ಷಕ್ಕೆ ನಾನು ಮೊದಲೇ ಹೇಳಿದ್ನಲ್ಲ ಬ್ರದರ್, ಹಳೆ ವರ್ಷದ ನೆನಪು ಮಾಡ್ಕೊಂಡು ಹೊಸ ವರ್ಷಕ್ಕೆ ಕಾಲಿಡೋಣ. ಮುಂದಿನ 2024ರ ಹೊಸ ವರ್ಷಕ್ಕೆ ನಾವೇನು ಕಾಲಿಡ್ತಾ ಇದ್ದೇವೆ. ಜೊತೆಗೆ ಮುಂದಿನ ತಿಂಗಳು ಸಂಕ್ರಾಂತಿಯನ್ನು ನಾವೇನು ಆಚರಣೆ ಮಾಡ್ತೀವಿ. ನಮ್ಮ ರೈತರ ಹಬ್ಬ. ರೈತರು ಸಂಕಷ್ಟದಲ್ಲಿದ್ದಾರೆ ಪಾಪ. ನಮ್ಮ ರಾಜ್ಯ ಸರ್ಕಾರದ ಮಂತ್ರಿಗಳ ಒಬ್ಬರು ಹೇಳಿಕೆಯನ್ನು ನೋಡಿದೆ ನಾನು. ಪಾಪ ರೈತರು ಬರಗಾಲನೇ ಬಯಸ್ತಾರಂತೆ. ರೈತರು ಬರಗಾಲ ಬಯಸಿದ್ರೆ ನಿಮಗೆ ಬರಗಾಲ ಇರಲ್ಲ ಸರ್ಕಾರಕ್ಕೆ. ರೈತರು ಬರಗಾಲದ ಹೆಸರಲ್ಲಿ ಲೂಟಿ ಹೊಡೆಯಕ್ಕೆ ನಿಮ್ಗೆ ಅನುಕೂಲ ಅಲ್ವಾ? ರೈತರಿಗೆ ಏನ್ ಕೊಡ್ತೀರಿ ನೀವು? ಅಟ್ಲೀಸ್ಟ್ ಮುಂದಿನ ವರ್ಷವಾದರೂ ಈ ರೀತಿಯ ಹೇಳಿಕೆಗಳನ್ನ ಈ ಸರ್ಕಾರ ರೈತರ ಬಗ್ಗೆ ಕೇವಲವಾಗಿ ಮಾತಾಡದೆ, ರೈತನ ಇಲ್ಲಪ್ಪ ನನ್ನನ್ನು ಉಳಿಸು ಅಂತ ಹೇಳಿ ರೈತನ ಕಾಲಿಡಿಯತಕ್ಕಂಥ ದಿನಗಳು, ಈ ನಾಡಿಗೆ ಮಾಡ್ತಾ ಇರತಕ್ಕಂಥ ಹಲವಾರು ರೀತಿಯ ಸಮಸ್ಯೆಗಳನ್ನು ಪ್ರಾರಂಭ ಮಾಡಿದ್ದಾರೆ, ಉದ್ಭವ ಮಾಡಿದ್ದಾರೆ. ಇದೆಲ್ಲದಕ್ಕೂ ಮುಂದಿನ ವರ್ಷ ಒಂದು ಅಂತಿಮ ತೆರೆ ಎಳೆದು ಈ ರಾಜ್ಯದ ಸಮಗ್ರ ಅಭಿವೃದ್ಧಿ,
ಈ ನಾಡಿನ ಪ್ರತಿ ಕುಟುಂಬಗಳ ನೆಮ್ಮದಿಯ ಬದುಕು ಆ ತಾಯಿ ಚಾಮುಂಡೇಶ್ವರಿ ನೀಡಲಿ ಅಂತಕ್ಕಂಥ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ನಾಡಿನ ಜನತೆಗೆ ನಾನು ದೇವರು ಪ್ರಾರ್ಥನೆ ಮಾಡಿ ಶುಭ ಕೋರ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.